ಎಲ್ಲರೂ ಒಂದ್ಸರಿ ಶುಭಾಶಯ ಹೇಳಿ ಆಶೀರ್ವಾದ ಮಾಡಿ ನನ್ನ ಮಗಳಿಗೆ. ತುಂಬ ಚೆನ್ನಾಗಿತ್ತು ಬರ್ತ್ಡೇ ವ್ಲಾಗು. ಏನಂದರೆ ಆಚೆ ಕಟ್ ಮಾಡಿದ್ದು ಸಿಂಪಲ್ಲಾಗಿ. ಎಲ್ಲರೂ ಬಂದಿದ್ದರು, ನಮ್ಮ ಮನೆಯವರೆಲ್ಲರೂ ಕರೆದಿದ್ರಿ, ಎಲ್ಲರೂ ಬಂದಿದ್ರಿ. ಸಿಂಪಲ್ಲಾಗಿ, ಯಾವುದು ಹೋಟೆಲ್ ಬೇಡ, ಯಾವುದು ಎಲ್ಲೋ ಬೇರೆ ಕಡೆ ಎಲ್ಲ ಬೇಕಾಗಿಲ್ಲ. ಇಲ್ಲಿ ಆಚೆ ಎಷ್ಟು ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಅಂತ ಎಲ್ಲರೂ ಆಚೆನೇ ಇಕ್ರಿ ಅಂತ ಹೇಳಿದ್ರು. ಆಚೆನೇ ಕಟ್ ಮಾಡ್ತಾಯಿದ್ರಿ. ಇದು ನಾನೇ ಹಚ್ಚಿದ್ದೆ, ಯಾಕಂದರೆ ಅವಳು ಸ್ವಲ್ಪ ಭಯ ಬೀಳ್ತಾಯಿದ್ಲು, ಅದಕ್ಕೋಸ್ಕರ ನಾನೇ ಹಚ್ಚಿದೆ. ತುಂಬ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ನನಗಂತೂ ಹಳ್ಳಿಯಲ್ಲಿ ಈ ಸಾರಿ ಈ ಥರ ಆಚೆ ಕಟ್ ಮಾಡಿದ್ದಂತೂ ತುಂಬಾ ಖುಷಿ ಆಯಿತು. ನನ್ನ ಮಗಳಿಗೂ ತುಂಬ ಖುಷಿ ಆಯಿತು. ಈ ವ್ಲಾಗು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಈ ಥರ ಹಳ್ಳಿಯಲ್ಲಿ ಕೇಕ್ ಕಟ್ ಮಾಡಿದ್ದೀರಾ ಅಂತ ಹೇಳಿ. ಅಂತೂ ಈ ಸರಿ ಯಾವತ್ತೂ ಕಟ್ ಮಾಡಿಲ್ಲ. ಹೋದ ವರ್ಷ ಅಲ್ಲ, ಅದಕ್ಕೂ 2 ವರ್ಷದಲ್ಲಿ ಊರಲ್ಲಿದ್ಲು, ಆದರೆ ನಾವು ಹೋಗಿರಲಿಲ್ಲ. ಆದರೆ ಅವಳು ಮಾತ್ರ ರಜೆಗೆ ಹೋಗಿದ್ಲು. ಆವಾಗ ಕೇಕ್ ಕಟ್ ಮಾಡಿದ್ರು. ಈ ಥರ ಆಚೆ ನಾವೆಲ್ಲರೂ ಒಂದೇ ಹತ್ರ ಇದ್ದು ಈ ಥರ ಕಟ್ ಮಾಡಿದ್ದು ಇದೇ ಫಸ್ಟ್ ಟೈಮು. ತುಂಬಾ ಖುಷಿ ಆಯಿತು. ಎಲ್ಲ ಪಕ್ಕದ ಮನೆಯವರು ಊರಲ್ಲೆಲ್ಲರೂ ಬಂದಿದ್ದರು. ಎಲ್ಲರೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಇಷ್ಟು ವೀಡಿಯೋ ಮಾಡೋಕ್ಕಾಗಿದ್ದಷ್ಟೇ. ತುಂಬಾ ಖುಷಿ ಆಯಿತು. ಈ ಥರ ನೆನಪು, ಈ ಥರ ವ್ಲಾಗು ಯಾವತ್ತೂ ಬರಲ್ಲ. ಆದರೆ ಇದು ಸ್ವಲ್ಪ ಮೆಮೊರಿ ಅನಿಸುತ್ತೆ ನನಗೆ ಮಾತ್ರ. ಇದೇ ಈ ಥರ ಲಾಸ್ಟು ಅನಿಸುತ್ತೆ. ಈ ಥರ ವ್ಲಾಗು ಯಾವತ್ತೂ ಮಾಡೋಕ್ಕೂ ಆಗಲ್ಲ. ಈ ಥರ ವೀಡಿಯೋ, ಈ ಥರ ಕೇಕ್ ಕಟ್ ಮಾಡೋಕ್ಕೂ ಯಾವತ್ತೂ ಆಗೋದಿಲ್ಲ ಅಂದ್ಕೊತೀನಿ. ಆದರೆ ಈ ಸರಿ ಮಾತ್ರ ಈ ಥರ ಅವಕಾಶ ಸಿಕ್ತು. ಇಲ್ಲ ನಾವಿರಲ್ಲ, ಇಲ್ಲ ಮಕ್ಕಳು ರಜೆಗಳಿಗೆ ಹೋಗಿರ್ತಾರೆ, ನಾವು ಏನೋ ಕೆಲಸ ಐತೆ ಅಂತ ಊರಿಗೆ ವಾಪಸ್ ಬಂದಿರ್ತೀರಿ. ಮಾತ್ರ ಹಬ್ಬ ಆಗಿದ್ದು ಮಾರನೇ ದಿನ ಅಲ್ಲ, 2 ದಿನ ಆದಮೇಲೆ ನನ್ನ ಮಗಳ ಬರ್ತ್ಡೇ ಬಂದಿತ್ತು. ತುಂಬ ಖುಷಿ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.